ದೇಶದ ಆಂತರಿಕ ವಿಚಾರಗಳಿಗೆ ಮಾತಾಡುವಂತಹ ಜವಾಬ್ದಾರಿ ಇರುವಂಥದ್ದು ನಮ್ಮವ್ರಿಗೆ. ನಾವು ಯಾರೂ ಇದು ನಮಗೋಸ್ಕರ ಮಾಡಿ ಅಂತ ಕೇಳಿದ್ದಲ್ಲ. ಆದರೆ ನಡೀತಿರುವಂಥ ಯುದ್ಧವನ್ನು ನಾವು ಕದನ ಮಾಡುವಂಥದ್ದಕ್ಕೆ ಅದು ಯಾರೇ ಪ್ರಯತ್ನ ಮಾಡಿದರೂ ಕೂಡ ಅದು ಈ ಹಂತದಲ್ಲಿ ಯಾಕೆ ಮಾಡಿದ್ರಿ, ಏನು ಮಾಡಿದ್ರಿ ಅನ್ನೋದಲ್ಲ. ಒಂದು ಕಡೆ ನಾವು ಯುದ್ಧನ ನಾವು ಅದನ್ನು ವಿರಾಮ ಮಾಡಿಸಿ ಇನ್ನೊಂದು ಕಡೆಗೆ ಏನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂಗಿಂದ ಹಣ ಬಿಡುಗಡೆ ಮಾಡಿಸುವಂಥದ್ದು ಎಷ್ಟು ಸರಿ, ಇದೆಲ್ಲ ಚರ್ಚೆ ಮಾಡಬೇಕಾದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ನಾವು ಏನು ವಿದೇಶಾಂಗ ಸಚಿವಾಲಯ ಇವತ್ತು ಅದನ್ನು ಚರ್ಚೆ ಮಾಡಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಪ್ರತಿ ವಿಚಾರದಲ್ಲೂ ಕೈ ಹಾಕ್ತಾರೆ ಬಾಯಿ ಹಾಕ್ತಾರೆ ಅಂತ ಹೇಳಿದಾಗ ಅದು ನಮ್ಮ ಭದ್ರತೆಗೆ ಅದು ಎಲ್ಲೋ ಒಂದು ಕಡೆಗೆ ಶೋಭೆ ತರುವಂಥದ್ದಲ್ಲ. ದೇಶದ ಜೊತೆ ನಾವಿದ್ದೇವೆ. ನಾವು ಕೊಡುವಂತಹ ಶಕ್ತಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡುವಂಥವರು ಗ್ರಹಿಸಿಕೊಂಡು ಕೆಲಸ ಮಾಡಿದಾಗ ಅದು ನಮ್ಮ ದೇಶಕ್ಕೂ ಒಳ್ಳೆಯದಾಗುತ್ತೆ ಮತ್ತು ನಮ್ಮ ದೇಶದ ಬೆಳವಣಿಗೆಗೂ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಯುದ್ಧದ ವಿಚಾರ ಅಥವಾ ಯುದ್ಧದ ವಿರಾಮದ ವಿಚಾರ ನಾವು ಯಾರೂ ತೀರ್ಮಾನ ತಗೊಂಡಿದ್ದಲ್ಲ. ತೀರ್ಮಾನ ತಗೊಂಡಂತಹ ವ್ಯಕ್ತಿಗಳು ಅಥವಾ ಆ ಸಚಿವಾಲಯ ಸ್ಪಷ್ಟತೆಯಿಂದ ಇವತ್ತವರೆಗೂ ಯಾವುದೇ ಸಂದೇಶ ಕೊಟ್ಟಿಲ್ಲ. ಜೊತೆಗೆ ಯುದ್ಧ ವಿರಾಮ ಸಂಜೆ 5 ಗಂಟೆಯಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ ಮೇಲೆಯೂ ಕೂಡ ರಾತ್ರಿ ವೇಳೆಯಲ್ಲಿ ನಡೆದಂತಹ ಬಾಂಬ್ ಶೆಲ್ಲಿಂಗು ಏನೇನಾಯಿತು ಅನ್ನೋದು ನಾವು ನೋಡಿದ್ದೇವೆ. ಎಲ್ಲಿ ಚರ್ಚೆ ಆಯಿತು, ಯಾರ್ಯಾರು ಒಪ್ಕೊಂಡ್ರು ಅನ್ನೋದು ಕೂಡ ಸ್ಪಷ್ಟತೆಯಿಂದ ಕೂಡಿಲ್ಲ. ಆದರೆ ಒಂದು ನಂಬಿಕೆ ಏನಾಗಿದೆ, ವಿದೇಶಾಂಗ ಕಾರ್ಯದರ್ಶಿಗಳು ಇದು ಜಾರಿಗೆ ಬಂದಿದೆ ಅಂತ ಹೇಳಿದ್ದನ್ನು ನಾವು ನಂಬಿದ್ದೇವೆ. ಸೊ ಆ ಕಾರಣದಿಂದ ನಮಗೇನಾಗುತ್ತೆ, ನಾವು ಏನೇ ಚರ್ಚೆ ಮಾಡೋಕ್ಕೆ ಹೋದಾಗ ಅದು ದೇಶದ ಮೇಲೆ ಪರಿಣಾಮ ಬೀಳಬಾರ್ದು. ಆ ಕಾರಣದಿಂದ ನಮಗೆ ಮಧ್ಯಪ್ರವೇಶ ಮಾಡೋದಂಥವ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಥದ್ದು ಯಾರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಡಳಿತದ ವ್ಯವಸ್ಥೆಯಿಂದ ಕೂಡಿರುವಂತಹ ಕೇಂದ್ರ ಸಚಿವರು, ಪ್ರಧಾನಿ ಇದು ದೇಶಕ್ಕೆ ತಿಳಿಸಬೇಕಾಗಿರುವಂಥ ಜವಾಬ್ದಾರಿ ಇದೆ. ಯುದ್ಧ ವಿರಾಮ ಮಾಡುವಂಥ ಅವಶ್ಯಕತೆ ಇತ್ತ ಅಥವಾ ಆಗಿರುವಂಥ ಪರಿಣಾಮಗಳು ಏನು, ಸ್ಪಷ್ಟವಾಗಿ ನೀವು 9 ಸ್ಥಳಗಳಲ್ಲಿ ದಾಳಿ ಮಾಡಿದಂಥ ಪರಿಣಾಮ ಏನಾಯಿತು, ಎಷ್ಟು ಜನ ನಿಮಗೆ ಅದರಿಂದ ಆದಂಥ ಯಶಸ್ಸೇನು, ಅಥವಾ ಅವರು ಮಾಡಿದಂಥ ಸಂದರ್ಭದಲ್ಲಿ ನಮ್ಮಿಂದ ಏನಾಯಿತು, ಯುದ್ಧ ವಿರಾಮ ಆಗಿ 4 ದಿನಗಳ ನಂತರ ಇಷ್ಟು ಜನ ಯೋಧರು ಸತ್ರು, ಇಷ್ಟು ಜನಕ್ಕೆ ಗಾಯ ಆಯಿತು, ನಮ್ಮ ಇಂತಿಂಥ ಇದನ್ನು ನಮಗೆ ಹಾಳಾಯಿತು ಅಂತ ಹೇಳುವಂಥದ್ದು ಒಂದೊಂದಾಗಿ ಇವತ್ತು ಹೊರಗೆ ಬರ್ತಾಯಿದೆ. ನಮ್ಮ ಎಷ್ಟು ಯುದ್ಧ ವಿಮಾನಗಳು ನಾಶ ಆಯಿತು, ಇವತ್ತು ಈ 3 ವಾರಗಳ ನಂತರ ಒಬ್ಬ ಯೋಧನಿಗೆ ಇವತ್ತು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಸೊ ಅದೆಲ್ಲ ನಾವು ನೋಡಿದಂತಹ ಸಂದರ್ಭದಲ್ಲಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ನಮ್ಮೆಲ್ಲರನ್ನ ಕತ್ಲೆಯಲ್ಲಿಟ್ಟಂಥದ್ದು ಯಾಕೆ ಅನ್ನೋ ಪ್ರಶ್ನೆ ನಾವು ನಮ್ಮಷ್ಟಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ. ಸೊ ಇದು ಚರ್ಚೆ ಮಾಡ್ತಾ ಹೋದಾಗ ಅನೇಕ ವಿಚಾರಗಳು ಹೊರಗೆ ಬರುತ್ತೆ. ಒಂದು ಒಳ್ಳೆಯ ದೃಷ್ಟಿಯಿಂದ ಮಾಧ್ಯಮದ ಮುಂದೆ ಮಾತಾಡ್ತಾ ಇರಬೇಕಾದ್ರೆ ಜವಾಬ್ದಾರಿ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವರಿಗೆ ಬರುತ್ತೆ, ಜೊತೆಗೆ ಮಾನ್ಯ ಪ್ರಧಾನಿಗೆ ಬರುತ್ತೆ. ಒಳ್ಳೆಯದಾಗಿದೆ, ಅವ್ರಿಗೆ ನಾವು ಶ್ರೇಯಸ್ಸನ್ನು ಕೊಡ್ತೇವೆ, ಅವ್ರಿಗೆ ಅಭಿನಂದನೆಯನ್ನು ಕೊಡ್ತೇವೆ, ಅವ್ರ ಜೊತೆ ನಾವು ಇದ್ದೇವೆ ಅನ್ನೋ ಭರವಸೆಯನ್ನು ಪದೇ ಪದೇ ಸಾರಿ ನಾವು ಹೇಳ್ತೇವೆ. ಆದರೆ ತಪ್ಪಾಗಿದ್ದಲ್ಲಿ ಅದರ ಹೊಣೆಗಾರಿಕೆಯು ನೀವೇ ಒತ್ಕೋಬೇಕು ಅನ್ನೋ ಒತ್ತನ್ನು ನಾನು ಮಾಡ್ತೇನೆ. ಇಲ್ಲ, ಬಹುಶಃ ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೇನೆ. ಇವತ್ತು ಏನಾಗಿದೆ, ನಮ್ಮಲ್ಲಿ ಇವತ್ತು ಚರ್ಚೆ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಗ್ರೇಟರ್ ಮೈಸೂರು ಬೇಕಾ ಬೇಡವಾ, ಮಾಡಬೇಕಾದ್ರೆ ಯಾವ ಕಾರಣಕ್ಕೆ ಮಾಡಬೇಕು ಅಥವಾ ಯಾವ ಕಾರಣಕ್ಕೆ ಮಾಡಬಾರ್ದು ಅನ್ನೋ ಚರ್ಚೆಯು ನಡೀತಾ ಇದೆ. ಸ್ಥಳೀಯ ಸಂಸ್ಥೆಗಳ ಮೇಲೆ ಇವತ್ತು 1,38,000 ಖಾಸಗಿ ಬಡಾವಣೆಗಳ ಖಾತೆ ತಂದು ನಾವು ಏಕಾಏಕಿಯಾಗಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಬಿಟ್ಟಿದ್ದೇವೆ. ಇವತ್ತು ಬರ್ತಾ ಇರುವಂಥ ನೀರಿನ ಪ್ರಮಾಣಕ್ಕೆ ಎಷ್ಟು ಒಳಚರಂಡಿ ಒಳ ಹರಿವು ಆಗಬೇಕು ಅಷ್ಟು ಪ್ರಮಾಣದಲ್ಲಿ ಶುದ್ಧೀಕರಣ ಘಟಕಗಳು ಮೈಸೂರಲ್ಲಿ ಇಲ್ಲ.
ಅದರ ಜೊತೆಗೆ ಹೊರವಲಯದಲ್ಲಿ ಇವತ್ತೇನು ಮನೆಗಳು ಮತ್ತು ಜನವಸತಿ ಬಂದಿದೆ, ಅಲ್ಲಿಗೆ ಕುಡಿಯೋ ನೀರು ನಾವು ಮೈಸೂರು ನಗರಕ್ಕೆ ಬರೋಕ್ಕಿಂತ ಮುಂಚೆನೇ ಅವರು ಕೊಟ್ಬಿಟ್ಟು ತರ್ತಾ ಇದ್ದೀವಿ. ಅಲ್ಲಿ ಉತ್ಪಾದನೆ ಆಗ್ತಿರುವಂಥ ಒಳಚರಂಡಿ, ಅಲ್ಲಿ ಉತ್ಪಾದನೆ ಆಗ್ತಿರುವಂಥ ಕಸ, ಇದೆಲ್ಲ ವಿಲೇವಾರಿ ಮಾಡೋಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಲ್ಯಾಂಡ್ ಫಿಲ್ ಸೈಟ್ಸು ನಾವು ಇವತ್ತವರೆಗೂ ಐಡೆಂಟಿಫೈ ಮಾಡಿಲ್ಲ. ಈ ಎಲ್ಲರ ಜೊತೆಗೆ ತಾವೇನು ಇವತ್ತು ಮಳೆಗಾಲ ಪ್ರಾರಂಭ ಆಗಿದೆ, ನಿನ್ನೆಯಿಂದ ಏನು ಮುಂಗಾರಿನ ಒಂದು ನಮಗೆ ದಾಖಲೆ ಆಗಿ ಮಳೆ ಎಲ್ಲ ಕಡೆ ಈಗ ಸುರಿತಾ ಇದೆ. ತಾಪಮಾನದಲ್ಲೂ ಸ್ವಲ್ಪ ಕಡಿಮೆ ಆಗಿ ಉಷ್ಣಾಂಶಗಳು ಚೆನ್ನಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದು, ಬಾಟಲ್ ನೆಕ್ಸ್ನ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು ಇದು ನಿರಂತರವಾಗಿ ಒಂದು ಕಡೆಯಿಂದ ನಡೀತಾ ಇದೆ. ಈ ಹಿಂದೆ ಒಂದು ಸಣ್ಣ ಪ್ರಮಾಣದ ಮಳೆ ಬಂದ್ರೂ ಮನೆಗಳಿಗೆ ನೀರು ನುಗ್ತಾ ಇತ್ತು, ಬೇರೆ ಬೇರೆ ಕಡೆಗೆ ಅನಾಹುತಗಳಾಗ್ತಾಯಿತ್ತು. ಬಹುಶಃ ನಿರಂತರವಾಗಿ ನಗರ ಪಾಲಿಕೆ ಕೆಲಸ ಮಾಡ್ತಾ ಇರೋದ್ರಿಂದ, ನಾವೆಲ್ಲರೂ ಅದಕ್ಕೆ ಮಾರ್ಗದರ್ಶನ ಕೊಡ್ತಾ ಇರೋದ್ರಿಂದ ಆ ವ್ಯವಸ್ಥೆ ಇವತ್ತು ಕಡಿವಾಣ ಆಗಿದೆ. ಇವತ್ತು ಇದರ ಜೊತೆಗೆ ಚುರುಕುಗೊಳಿಸುವಂತಹ ವಿಚಾರ ತಾವು ಏನು ಹೇಳಿದ್ದೀರ, ನಾವು ಈಗಾಗಲೇ ಸೂಚನೆಯನ್ನು ನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಮತ್ತೊಮ್ಮೆ ನಾನು ಅದನ್ನು ಪಾಲನೆ ಮಾಡುವಂಥದ್ದಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ. ನೋಡಿ, ಅನೇಕ ಸನ್ನಿವೇಶಗಳಲ್ಲಿ ನಾವು ಮಾಡಿದಂಥ ಪಟ್ಟಿಯನ್ನು ಬಿಡುಗಡೆ ಮಾಡೋಕ್ಕಾಗಿಲ್ಲ. 2 ವರ್ಷ ಪೂರೈಸಿರುವಂತಹ ಸಂದರ್ಭದಲ್ಲಿ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಹೊಸಪೇಟೆಯಲ್ಲಿ ನಡೆಸೋಕ್ಕೆ 20ನೇ ತಾರೀಕು ಆಯೋಜಿಸ್ಕೊಂಡಿದ್ದಾರೆ. ಅನೇಕ ಕಾರ್ಯಕರ್ತರಿಗೆ ಸಿಗಬೇಕಾಗಿರೋಂಥ ಸ್ಥಾನಮಾನಗಳನ್ನ ಕೊಡುವಂಥದ್ದು ಸ್ವಲ್ಪ ವಿಳಂಬ ಆಗಿರುವಂಥದ್ದು ನಾನು ಒಪ್ತೇನೆ. ಪದೇ ಪದೇ ನಾನು ಹೇಳಿದ್ದೇನೆ, ಕಾರ್ಯಕರ್ತ ಪಕ್ಷಕ್ಕೆ ಸಂಘಟನೆಯ ಫಲವಾಗಿ ನಮ್ಮ ಜೊತೆ ಇರುವಂಥದ್ದು. ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥ ಸರ್ಕಾರವು ಕೂಡ ಪಕ್ಷದ ಹೊರವಾಗೇ ಬಂದಿರುವಂಥದ್ದು. ಹಾಗಾಗಿ ಪಕ್ಷ ಕಾರ್ಯಕರ್ತರಿಗೆ ನಾವು ಜವಾಬ್ದಾರಿಯಿಂದ ನಡೆಸ್ಕೋಬೇಕಾಗಿರೋದು ನಮ್ಮ ಮೇಲೆ ಇರುವಂಥ ಕರ್ತವ್ಯ. ಪಕ್ಷ ಇದನ್ನು ಪರಿಗಣಿಸಿದೆ. ಆ ಅರ್ಹ ಕಾರ್ಯಕರ್ತರಿಗೆ ಸ್ಥಾನಮಾನಗಳು ಕೊಡುವಂಥದ್ದು ನಾವು ತಕ್ಷಣ ಅದರ ಮೇಲೆ ಕ್ರಮ ವಹಿಸುವಂಥ ಕೆಲಸ ಮಾಡ್ತೀವಿ. ಈಗ ನೋಡಿ, 5 ಬೆರಳು ಸರಿ ಸಮಾನ ಅಲ್ಲ. ನಾವು ಒಗ್ಗಟ್ಟಾಗಿರೋದ್ರಿಂದ ಒಂದು ಶಕ್ತಿ ಇರುವಂಥದ್ದು. ಆ ಶಕ್ತಿ ಎಲ್ಲೂ ನಾವು ಖುಷಿಯಾಗಿ ಬಿಡಲ್ಲ. ಹಿರಿಯ ಶಾಸಕರ ವಿಚಾರ ಏನು ಹೇಳ್ತಾ ಇದ್ದೀರಾ, ಅವ್ರಿಗೆ ಆಸೆ ಇದೆಯೋ ಇಲ್ವೋ ಬೇಡ, ಕಾರ್ಯಕರ್ತರಿಗೆ ಆಸೆ ಇದೆ. ನಮ್ಮ ಹಿರಿಯ ಶಾಸಕರು, ನಮ್ಮ ನಾಯಕರುಗಳು ಏನಾದರೂ ಆಗಬೇಕು ಅಂತ ಅವರ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಕ್ಕುತ್ತೆ. ಚರ್ಚೆ ಆಗ್ತಾ ಇದೆಯೋ ಬಿಡ್ತಾ ಇದೆಯೋ, ಆಸೆ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ಇದು ಒಂದಲ್ಲ ಒಂದಿನ ಆಗುತ್ತೆ ಅನ್ನೋ ನಂಬಿಕೆಯೂ ಕೂಡ ಇದೆ. ನೋಡಿ, ಇವತ್ತು ಹಿಂದೆ ಬ್ಲಡ್ ಬ್ಯಾಂಕ್ ಮಾಡುವಂಥ ವ್ಯವಸ್ಥೆ ಆ ರಾಜ್ಯಗಳಿಗಿತ್ತು. ಈಗ ಕೇಂದ್ರ ಸರ್ಕಾರದ ಸ್ಪಷ್ಟವಾದಂತಹ ಕಾನೂನು ಬಂದಿದೆ. ಅದು ಬಂದಿರೋ ಹಿನ್ನೆಲೆಯಲ್ಲಿ ಯಾರೇ ರಕ್ತದಾನ ಶಿಬಿರಗಳು ಮಾಡಲಿ, ಅದು ಯಾವುದೇ ಬ್ಲಡ್ ಬ್ಯಾಂಕ್ ನೋಂದಾಯಿತ ಬ್ಲಡ್ ಬ್ಯಾಂಕ್ ಇದ್ದಲ್ಲಿ 25% ನೇರವಾಗಿ ಸರ್ಕಾರದ ಆಸ್ಪತ್ರೆಗಳಿಗೆ ಹೊರಟೋಗುತ್ತೆ. 75% ಏನಿದೆ ಅದನ್ನು ಬೇರ್ಗಡೆ ಮಾಡಿಸಿ ವೈಟ್ ಬ್ಲಡ್ ಸೆಲ್ಲು, ರೆಡ್ ಬ್ಲಡ್ ಸೆಲ್ಲು, ಪೆಲೆಟ್ಸು ಮತ್ತು ಪ್ಲಾಸ್ಮಾ, ಇದು ಯಾವ್ಯಾವ ರೋಗಿಗಳಿಗೆ ಬೇಕಾಗುತ್ತೆ ಎಗೇನ್ಸ್ಟ್ ನಿಮ್ಮ ಡೋನರ್ಸು ಅದನ್ನು ಸರಬರಾಜು ಮಾಡುವಂಥ ಕೆಲಸ ಮಾಡ್ತಾರೆ. ನಾವು ಈಗಾಗಲೇ ಸೇನಾದ ಮುಖ್ಯಸ್ಥರಿಗೆ ನಮ್ಮ ಸೈನಿಕ್ ವೆಲ್ಫೇರ್ ಬೋರ್ಡಿಂದ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ. ಅವರು ಯಾರು ಮಾಡ್ತಾಯಿದ್ದಾರೆ ಅವರ ಎಲ್ಲ ಡೀಟೇಲ್ಸನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಯಾವ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗುತ್ತೆ ಅವರು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಮಾತಾಡಿಲ್ಲ ಅಂತ ನೀವು ಹೇಳ್ತಾ ಇದ್ರೆ ನಾನು ಇರಲಿಲ್ಲ. ಕಾರಣ
ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಅಭಿವೃದ್ಧಿಯ ದೂರದೃಷ್ಟಿಯ ಚಿಂತನೆ ನಮ್ಮ ಮೈಸೂರು ನಗರದ ಮಹಾಯೋಜನೆಯಲ್ಲಿ ನಾವು ಈಗಾಗಲೇ ಅಳವಡಿಸಿದ್ದೇವೆ. ಏನು ಫೈಲೈಟ್ ಸರ್ಕಲಿಂದ ಹಿಡಿದು SP ಆಫೀಸು, SP ಆಫೀಸಿಂದ ನಜರ್ಬಾದ್ ವೃತ್ತದವರೆಗೂ 30 ಮೀಟರ್ ರಸ್ತೆ, ಹಂಗಂದರೆ 100 ಅಡಿ ರಸ್ತೆ ನಾವು ಮಾಡಬೇಕು ಅನ್ನೋ ಒಂದು ಚಿಂತನೆ CDPನಲ್ಲಿ ಈಗಾಗಲೇ ಮಾಡಿದ್ದೇವೆ. ಜನವರಿ 2016ರಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಅನುಮೋದನೆ ನೀಡಿದೆ. ಆ ಅನುಮೋದನೆ ನೀಡಿದ ಮೇಲೆ ಆರ್ಥಿಕ ಸಂಪನ್ಮೂಲಗಳು ನಮ್ಮ ಮುಂದೆ ಏನೇನು ಬಂತು ಅದಕ್ಕೆ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ರೂಪಿಸಿದಂಥ ಸಂದರ್ಭದಲ್ಲಿ ಆ ವಿದ್ಯುತ್ ಶಕ್ತಿ ಕಂಬಗಳ ಸ್ಥಳಾಂತರ ಮಾಡುವಂಥದ್ದಿರ್ಬೋದು, ಮರಗಳು ಕಡಿಯುವಂಥದ್ದಿರ್ಬೋದು. ಮರಗಳು ಕಡಿಯುವಂತಹ ವಿಚಾರದಲ್ಲಿ ಜಸ್ಟಿಸ್ ಸಾಲ್ದಾಣ ಅವರು ಒಂದು ವರದಿಯನ್ನು ಕೊಟ್ಟು ಒಂದು ಮರ ಕಡಿಯುವ ಮುನ್ನ 2 ಸಸಿಗಳನ್ನ ನೆಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಅವ್ರು ಬಂದಿದ್ದರು. ಅದು ಚರ್ಚೆಯಾಗಿ ಪರವಿರುದ್ಧವಾಗಿ ನ್ಯಾಯಾಲಯದ ಮೊರೆ ಹೋದಂತಹ ಸಂದರ್ಭದಲ್ಲಿ ನ್ಯಾಯಾಲಯವರು 1 ಮರ ಕಡಿಯುವಂಥ ಅನಿವಾರ್ಯ ಪರಿಸ್ಥಿತಿ ಬಂದಲ್ಲಿ 10 ಸಸಿಗಳನ್ನ ನೆಡಬೇಕು ಅಂತ ಹೇಳ್ಯಾರ. ಆ 40 ಮರಗಳು ಕಡಿಯುವುದಕ್ಕೆ ನಾವು ಈಗಾಗಲೇ ರಘುಲಾಲ್ ಆ್ಯಂಡ್ ಸನ್ಸ್ ಅವರ ಸಹಭಾಗಿತ್ವದಲ್ಲಿ ಸಸಿಗಳನ್ನ ನೆಡುವಂಥ ಕೆಲಸ ಮಾಡಿದ್ದೇವೆ. ಇನ್ನು ಎಲ್ಲೆಲ್ಲಿ ನಾವು ಸಸಿಗಳನ್ನ ನೆಡಬೇಕು ಅದು ನೆಡುತ್ತೇವೆ. ಸಾರ್ವಜನಿಕರಿಗೆ ನಮಗೆ ಜನರ ಪ್ರಾಣ, ಅವರ ಸುರಕ್ಷತೆ ಮತ್ತು ವಾಹನ ಸವಾರರಿಗೆ ಮುಕ್ತವಾದಂತಹ ಅವಕಾಶಗಳನ್ನ ಕಲಿಸ್ಬೇಕಾಗಿರುವಂಥ ಜವಾಬ್ದಾರಿ ನಮ್ಮದಾಗಿದೆ. ಪ್ರತಿ ಸಂದರ್ಭದಲ್ಲೂ ಅಭಿವೃದ್ಧಿ ಆಗುವಂಥ ಸಂದರ್ಭದಲ್ಲಿ ವಾಹನ ದಟ್ಟ ಇವತ್ತು ಎಲ್ಲ ಕಡೆಗೆ ಬರ್ತಾ ಇರೋದ್ರಿಂದ ಅದಕ್ಕೆ ಅನುಗುಣವಾಗಿ ನಾವು ಏನು ಮಾಡಬೇಕು ಅನ್ನೋದು ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ. ಇದು ಏನು ಇವತ್ತು ಮಾಡಿದ್ದೇವೆ, ಪೇಪರ್ ನೋಟಿಫಿಕೇಷನ್ ಮಾಡಿ ಸಲಹೆ ಸಹಕಾರಗಳನ್ನ ಕೇಳಿ ಆಕ್ಷೇಪಣೆಗಳನ್ನ ಕರೆದು ತದನಂತರ ಇದಕ್ಕೆ ಇಷ್ಟು ಹಣನ ಪಾವತಿಸಿ ನೀವು ಕಡಿಬಹುದು ಅನ್ನೋ ತೀರ್ಮಾನ ನಮಗೆ ಅರಣ್ಯ ಇಲಾಖೆಯಿಂದ ಕೊಟ್ಟಿದ ಮೇಲೆ ಇದಾಗಿರುವಂಥದ್ದು. ಇವತ್ತು ನಾನು ಹೇಳ್ತೇನೆ, ಒಬ್ಬ ಗುತ್ತಿಗೆದಾರ ಅವನಿಗೆ ಇದನ್ನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಎಲ್ಲರಿಗೂ ಎತ್ಕಟ್ಟಿ ತೊಗೊಂಬಂದು ಮಾಡಿದ್ದಾನೆ. ನಾನು ನನ್ನ ಕ್ಷೇತ್ರ ವ್ಯಾಪ್ತಿಯ ಅಷ್ಟೇ ಅಲ್ಲ, ಇಡೀ ಮೈಸೂರು ನಗರದಲ್ಲೇ ಒಣಗೋಗಿರೋಂಥ ರೊಂಬೆಗಳು, ಯಾವ ಮರಗಳು ಇವತ್ತು ಬೀಳೋ ಸ್ಥಿತಿಯಲ್ಲಿದೆ ಅದನ್ನು ಗುರುತಿಸಿ ಕಡಿಯುವಂಥದ್ದಕ್ಕೆ ನಾನು ಬಹಿರಂಗವಾಗಿ ಘೋಷಣೆ ಕೊಟ್ಟಂಥದ್ದು ನಾನು. ಕಾರಣ ಏನಂದರೆ ಜನರ ಪ್ರಾಣ ನಮಗೆ ಪ್ರಾಮುಖ್ಯತೆಯನ್ನು ನಾವು ಅದನ್ನು ಇಟ್ಕೋಬೇಕಾಗುತ್ತೆ. ಒಂದು ಸಸಿಯನ್ನು ಮತ್ತೊಂದು ಕಡೆಗೆ ನಾವು ನೆಡ್ಬೋದು. ಒಂದು ಪ್ರಾಣ ಹೋದಾಗ ಗೇದು ತಿನ್ನುವಂಥ ವ್ಯಕ್ತಿ ಸತ್ತೋದ್ರೆ ಆ ಕುಟುಂಬದ ಮೇಲೆ ಆಗುವಂಥ ಪರಿಣಾಮ ಏನು ಅಂತ ನಾವು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತೇನು ಆ 40 ಮರಗಳು ಕಡ್ದಿದ್ದಾರೆ, ಕಾನೂನು ಬಹಿರವಾಗಿ ಏನು ಕ್ರಮ ಆಗಿಲ್ಲ. ಕಾನೂನು ರೀತಿಯಲ್ಲೇ ಅನುಮತಿ ಪಡೆದು ಮಾಡಿದ್ದಾರೆ. ನ್ಯಾಯಾಲಯದ ಆದೇಶ ಮೇರೆಗೆ ನಾವು 1 ಮರಕ್ಕೆ 10 ಸಸಿ ನೆಡುವಂಥದ್ದು ಏನಿದೆ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಜೊತೆಗೆ ಟ್ರೀ ಗಾರ್ಡ್ಸ್ನ ನಾವು ಅದನ್ನು ಹಾಕಿ ನಾವು ಡ್ರಿಪ್ ಇರಿಗೇಷನ್ ಮಾಡಿ ಆ ಸಸಿಗಳಿಗೆ ನಾವು ಹಾಕಬೇಕು ಅನ್ನೋದು ಹೇಳಿದ್ದೇವೆ. ಇನ್ನೂ ಎಲ್ಲೆಲ್ಲಿ ಉದ್ಯಾನವನಗಳಿದೆ, ಶಾಲಾ ಆವರಣಗಳಿದೆ, ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ 16,000 ಸಸಿಗಳನ್ನ ನಾವು ಈಗಾಗಲೇ ಹಿಂದೆ ಎಲ್ಲ ನೆಟ್ಟಿದ್ದೇವೆ. ಇಲ್ಲ ನಾನು ಆ ಡೇಟ್ ವೈಸ್ ಡಾಕ್ಯುಮೆಂಟ್ಸ್ನ ನಿಮ್ಗೆ ಬೇಕಾದ್ರೆ ನಾನು ತಲುಪಿಸ್ಕೊಡ್ತೇನೆ. ಆ ಕಾರಣಕ್ಕೆ ನಾವು ಬಂದಂಥ ನಮ್ಮ ವಿಚಾರನೇ ಸಂಪೂರ್ಣವಾಗಿ ತಿಳಿ ಆಗ್ಬಿಡ್ತದೆ. ಇದು ಮಾತಾಡೋಕ್ಕೆ ನಿಮ್ಮ ಜೊತೆ ಮುಕ್ತವಾಗೇ ಮಾತಾಡ್ತೀನಿ ನಾನು. ಇದು ಎಲ್ಲೂ ಲೋಪಗಳಾಗಿಲ್ಲ. ಏನಾದರೂ ಅಂಥ ಲೋಪಗಳಾಗಿದ್ದರೆ ಅದನ್ನು ಬಹಿರಂಗಪಡಿಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳಿದ ಮೇಲೆ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ರೂಪಿಸಿ ಒಂದು ತನಿಖೆಗೆ ಅವರು ಆದೇಶ ಮಾಡಿದ್ದಾರೆ. ತನಿಖಾ ವರದಿ ಬಂದ ಮೇಲೆ ನಾವು ಸ್ಪಷ್ಟವಾಗಿ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಮುಂದಾಗ್ತೀವಿ. ಧನ್ಯವಾದಗಳು. ನಾಳಿದ್ದು ತಾವೆಲ್ಲರೂ ನಮ್ಮ ಜೊತೆ ಸೇರಬೇಕು ಅನ್ನೋದನ್ನು ನಾನು ಮತ್ತೊಮ್ಮೆ ಮನವಿ ಮಾಡ್ಕೋತೇನೆ. ತನ್ವೀರ್ ಸೇಠ್ರವರು ಉತ್ಸುಕವಾಗಿ ಈ ಬೃಹತ್ ರಕ್ತದಾನ ಶಿಬಿರವನ್ನು
17ನೇ ತಾರೀಕು ಶನಿವಾರ ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆವರೆಗೂ ಸ್ಥಳ ಕೇಂದ್ರ ಬೀಡಿ ಕಾರ್ಮಿಕರ ಆಸ್ಪತ್ರೆ, ಅಜೀಜ್ ಶೇಖ್ ಮುಖ್ಯ ರಸ್ತೆ, ಕಲ್ಯಾಣಗಿರಿ ನಗರ. ಸಹಕಾರಿ ಕ್ಷೇತ್ರದ ಧುರೀಣರು, ನಮ್ಮ ಪತ್ತಿನ ಸಹಕಾರ ಸಂಘದ ಮಹಾಮಂಡಳಿಯ ಅಧ್ಯಕ್ಷರು, ಜೊತೆಗೆ ನಮ್ಮ ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿಯ ಅಧ್ಯಕ್ಷರು, ನಮ್ಮ ಈ ಹಿಂದೆ ಕಾರ್ಪೊರೇಷನ್ನ ವೈದ್ಯಕಾಧಿಕಾರಿಯಾಗಿ ಸೇವೆ ಸಲ್ಲಿಸಿ RCH ಆಗಿ ಕೆಲಸ ಮಾಡಿರುವಂತಹ ಡಾಕ್ಟರ್ ಜಯಂತ್ರವರು ನಮ್ಮ ಈ ಶಿಬಿರಕ್ಕೆ ಜಿಲ್ಲಾಡಳಿತದಿಂದ ನೋಡಲ್ ಆಫೀಸರ್ ಅಂತ ಮಾಡಿದ್ದಾರೆ. ನಮ್ಮ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳಿಗೆ ನಾವು ಆಹ್ವಾನವನ್ನು ನೀಡಿದ್ದೇವೆ. ಯಾರೇ ಬಂದು ಸೇರಿಕೊಂಡ್ರೂ ಕೂಡ ನಾವು ಅವ್ರಿಗೆ ಸ್ವಾಗತಿಸ್ತೇವೆ. ಯಾಕಂದರೆ ಪಕ್ಷಾತೀತ ಅಂತ ಹೇಳಿದ ಮೇಲೆ ನಾನು ಒಂದು ರಾಜಕೀಯ ಪಕ್ಷದ ಹೆಸರು ಇಲ್ಲಿ ತಗೊಳ್ಳೋದು ಬೇಡ. ಎಲ್ಲರಿಗೂ ಆಹ್ವಾನ ಮಾಧ್ಯಮದ ಮೂಲಕವೇ ನಾನು ಕೊಡ್ತಾ ಇದ್ದೀನಿ. ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಮೈಕೆ ಬೇಡವಾ? ಮೊಟ್ಟ ಮೊದಲಾಗಿ ಏಪ್ರಿಲ್ 22ನೇ ತಾರೀಕು ನಮ್ಮ ರಾಷ್ಟ್ರದ ಕಾಶ್ಮೀರ ಪ್ರಾಂತ್ಯದ ಪಹಲ್ಗಾಮ್ನಲ್ಲಿ ಆದಂತಹ ಒಂದು ಕಹಿ ಘಟನೆ, ಅದರಿಂದಾಗಿ ಭಯೋತ್ಪಾದನೆಯ ಗುಂಡಿಗೆ 26 ಜನ ಪ್ರವಾಸಿಗರು ತಮ್ಮ ಪ್ರಾಣವನ್ನು ಕಳ್ಕೊಂಡಂಥದ್ದು ಎಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ಹಾಗೂ ಆ ಕುಟುಂಬ ವರ್ಗಕ್ಕೆ ಈ ನಷ್ಟವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ನಾನು ಆಶಿಸ್ತೇನೆ. ತದನಂತರದಲ್ಲಿ ಭಾರತ ಸರ್ಕಾರ ಈ ದೇಶದ ನೆಲೆ, ನಮ್ಮ ರಾಷ್ಟ್ರದ ಗಡಿಗಳನ್ನು ಕಾಪಾಡುವಂತಹ ದೃಷ್ಟಿಯಿಂದ ತಗೊಂಡಂತಹ ತೀರ್ಮಾನಕ್ಕೆ ಪ್ರತಿಯೊಬ್ಬ ಭಾರತೀಯೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟು ನಾವು ನಮ್ಮ ಶಕ್ತಿಯನ್ನು ಭಯೋತ್ಪಾದನೆಯ ವಿರುದ್ಧ ಸಾರಿಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಏನು ಮುಂದಾಗಿತ್ತು ಅದನ್ನು ನಾವೆಲ್ಲರೂ ಬೆಂಬಲಿಸಿದ್ದೇವೆ. ಇವತ್ತು ನಾವು ನಿಮ್ಮ ಮುಂದೆ ಬಂದಿರುವಂಥ ಕಾರಣ ಆದರೂ ಇಷ್ಟೇ, ನಮ್ಮೆಲ್ಲರ ರಕ್ಷಣೆ, ದೇಶದ ರಕ್ಷಣೆ ಮಾಡ್ತಾ ಇರುವಂತಹ ವೀರ ಸೇನಾನಿಗಳು, ಯೋಧರು ನಿರಂತರವಾಗಿ ನಮ್ಮ ರಕ್ಷಣೆಗಾಗಿ ನಿಲ್ತಿರುವಂತಹ ಪರಿಣಾಮವಾಗಿ ಅನೇಕರು ತಮ್ಮ ಪ್ರಾಣವನ್ನೇ ತ್ಯಜಿಸ್ತಾ ಇದ್ದಾರೆ. ಅನೇಕರಿಗೆ ಗಾಯಗಳಾಗಿ ಚಿಕಿತ್ಸೆಯನ್ನು ಪಡೆಯುವಂತಹ ಸನ್ನಿವೇಶಗಳು ಕಾಣ್ತಾ ಇದ್ದೇವೆ. ಪ್ರತಿಯೊಬ್ಬ ಭಾರತೀಯೂ ಕೂಡ ಈ ಸೇನೆಯ ಜೊತೆಗೆ ಬೆನ್ಬಾಗಿಲಾಗಿ ನಾವು ನಿಲ್ತೇವೆ ಅನ್ನೋ ಒಂದು ವಿಶ್ವಾಸ ಮೂಡಿಸುವಂಥದ್ದಕ್ಕೆ ಮೈಸೂರು ನಗರದಲ್ಲಿ ಒಂದು ಬಹುತ್ವವಾದಂತಹ ರಕ್ತದಾನ ಶಿಬಿರವನ್ನು ಹಮ್ಮಿಕೋಬೇಕು. ಇದರಿಂದಾಗಿ ಭಾರತೀಯ ಸೇನೆಗೆ ಒಂದು ಬಲವನ್ನು ತುಂಬಿಕೊಡಬೇಕು ಅಂತಾಗಿ ಹೇಳಿ ಇದನ್ನು ನಾವು ಆಯೋಜಿಸಿದಂತಹ ಸಂದರ್ಭದಲ್ಲಿ ಇದರ ಮಧ್ಯೆಯಲ್ಲಿ ಏನು ನಡೀತಾ ಇದ್ದಂತಹ ಯುದ್ಧವು ಕೂಡ ವಿರಾಮ ಆಗುವಂತಹ ಸನ್ನಿವೇಶಗಳು ಕಾಣ್ತೀವಿ. ತದನಂತರ ಮಾಡಬೇಕು ಬೇಡವೋ ಅನ್ನೋ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಇಲ್ಲ, ಇವತ್ತಲ್ಲ ನಾಳೆ ನಮ್ಮ ಸೇನೆ ಎಲ್ಲ ಯೋಧರಿಗೆ ಒಂದು ಶಕ್ತಿ ಕೊಡುವಂತಹ ಕೆಲಸ ಆಗುತ್ತೆ ಅಂಥೇಳಿ ಜಿಲ್ಲಾಡಳಿತ ಮೈಸೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು,
ಸೈನಿಕ್ ವೆಲ್ಫೇರ್ ಬೋರ್ಡ್ ಮೈಸೂರು, ಜೀವನ್ಧಾರ ಬ್ಲಡ್ ಬ್ಯಾಂಕ್ ಮೈಸೂರು, ಅನೇಕ ಸಂಘ ಸಂಸ್ಥೆಗಳು, ಖಾಸಗಿ ಆಸ್ಪತ್ರೆಗಳು, ಸರ್ಕಾರಿ ವೈದ್ಯಕೀಯ ಸೇವೆಯಲ್ಲಿರುವಂತಹ ವ್ಯವಸ್ಥೆ ಎಲ್ಲರ ಸಹಭಾಗ್ಯತ್ವದಲ್ಲಿ ನಾಡಿದ್ದು ಶನಿವಾರ 17ನೇ ತಾರೀಕು ಮುಂಜಾನೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸರ್ವರಿಗೂ ದೇಶದ ಜೊತೆಗೆ ನಿಂತು ನಮ್ಮ ಯೋಧರಿಗೆ ಶಕ್ತಿ ಕೊಡುವಂಥದ್ದಕ್ಕೆ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ. 18 ವಯಸ್ಸಿಂದ 45 ವಯಸ್ಸಿನವರೆಗಿರುವಂತಹ ಎಲ್ಲ ಯುವಕರು ಇದರಲ್ಲಿ ಮುಕ್ತವಾಗಿ ಭಾಗಿಯಾಗಿ ದೇಶಕ್ಕೆ ಒಂದು ಶಕ್ತಿ ಕೊಡುವಂಥದ್ದಕ್ಕೆ ಮುಂದಾಗಬೇಕು ಅನ್ನೋ ಮನವಿಯನ್ನು ನಾನು ಮಾಡ್ಕೊತೇನೆ. ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ರಕ್ತದಾನ ಮಾಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಇದ್ದಂಥ ವ್ಯವಸ್ಥೆ, ನಾವು ಕೊಡುವಂಥ ರಕ್ತ ನೇರವಾಗಿ ಅದು ರೋಗಿಗಳಿಗೆ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರು ಕೊಡ್ತಾಯಿದ್ರು. ಇವತ್ತು ತಂತ್ರಜ್ಞಾನದ ವ್ಯವಸ್ಥೆ ಯಾವ ರೀತಿ ಬೆಳೆದಿದೆ ಅಂತ ಹೇಳಿದಾಗ ನಾವು ಕೊಡುವಂತಹ ರಕ್ತವನ್ನು 4 ಭಾಗವಾಗಿ ವಿಲಂಘಿಸಿ, ಅದು ರೆಡ್ ಬ್ಲಡ್ ಸೆಲ್ಸ್ ಮತ್ತು ವೈಟ್ ಬ್ಲಡ್ ಸೆಲ್ಸ್, ಪ್ಲಾಸ್ಮಾ, ಪೆಲೆಟ್ಸ್, ಇದು 4 ಬೇರೆ ಬೇರೆ ಮಾಡಿ ಇದು ದೀರ್ಘಕಾಲ ಇದರ ಬಳಕೆ ಮಾಡುವಂಥದ್ದಕ್ಕೆ ನಮಗೆ ಅವಕಾಶ ಇರೋದ್ರಿಂದ ಮೈಸೂರು ನಗರದಿಂದ ನಮ್ಮ ಹಿರಿಯರು ಏನು ಆಳ್ವಿಕೆ ಮಾಡಿದಂತಹ ಈ ಸಂಸ್ಥಾನದ ಸಂದರ್ಭದಿಂದಲೂ ಕೂಡ ಈ ದೇಶದ ಜೊತೆಗೆ ನಾವೆಲ್ಲರೂ ನಿಂತಿದ್ದೇವೆ. ಹಾಗಾಗಿ ಬಹುಶಃ ಇಡೀ ರಾಷ್ಟ್ರವ್ಯಾಪ್ತಿಯಲ್ಲಿ ಮೈಸೂರು ಮೊಟ್ಟ ಮೊದಲಾಗಿ ಇವತ್ತು ಈ ಕಾರ್ಯಕ್ಕೆ ನಾವು ಮುಂದಾಗಿದ್ದೇವೆ. ಇದರ ಜೊತೆಗೆ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ರಾಜಕೀಯ ಪಕ್ಷ ಅಥವಾ ಯಾರ ಒಬ್ಬ ವ್ಯಕ್ತಿಯ ಹೆಸರು ಬರುವಂಥದ್ದಕ್ಕೆಲ್ಲ ಇದು ದೇಶದ ಜೊತೆ ನಾವೆಲ್ಲರೂ ಇದ್ದೇವೆ ಅನ್ನೋ ಒಂದು ಭಾವನೆಯನ್ನು ಮೂಡಿಸುವಂಥದ್ದಕ್ಕೆ ನಾವೆಲ್ಲರೂ ಇವತ್ತು ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ನಾಯಕರು ನಮ್ಮ ಹೊಸ ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಮಾನ್ಯ ಅಯೂಬ್ ಖಾನ್ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನೋಡಿ, ನಾನು ಹೇಳುವಂಥದ್ದು ಜವಾಬ್ದಾರಿ, ನಮಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಧಿಕಾರ ನಡೆಸಿ ಅಂತ ಯಾರು ಕೊಟ್ಟಿರ್ತೀವಿ ಅದು ಅವ್ರದ್ದೇ ಜವಾಬ್ದಾರಿ. ಒಳ್ಳೆಯದಾದರೂ ಅವರ ತಲೆಗೆ ಹೋಗುವಂಥದ್ದು, ಕೆಟ್ಟದ್ದಾದರೂ ಅವರ ತಲೆಗೆ ಹೋಗಬೇಕಾಗಿರುವಂಥದ್ದು. ಆದರೆ ಸಲಹೆ ಸಹಕಾರಗಳನ್ನ ಕೇಳಬೇಕಾಗಿರುವಂಥದ್ದು ಯಾರು ಆಡಳಿತದ ವ್ಯವಸ್ಥೆಯಲ್ಲಿದ್ದಾರೆ ಅವ್ರು ಮಾಡಬೇಕಾಗುತ್ತೆ. ಈ ಹಂತದಲ್ಲಿ ಇದರ ಶ್ರೇಯಸ್ಸು ಯಾರಿಗೆ ಹೋಗಬೇಕು, ಯಾರು ಪಡ್ಕೋಬೇಕು ಅನ್ನೋದು ನಾವು ಇಲ್ಲಿ ಪೈಪೋಟಿ ನಡೆಸೋದಲ್ಲ. ಅದು ಏನೇ ಆಗಿದ್ರೂ ಕೂಡ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯ ಮುಖ್ಯಸ್ಥರು ಯಾರಿರ್ತಾರೋ ಅವ್ರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಅವ್ರಿಗೆ ನಾವು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಚರ್ಚೆ ಅನವಶ್ಯಕ. ನೋಡಿ, ನಾನು ಒಂದು ಹೇಳ್ತೇನೆ, ತಪ್ಪು ನನ್ನಿಂದ ಆದರೂ ಕೂಡ ಸಹಜವಾಗಿ ಮನುಷ್ಯನ ಸ್ವಭಾವ ಏನಾದರೂ ಮಾಡಿದಾಗ ನನ್ನಿಂದ ಆಯಿತು ಅಂತ ಹೇಳ್ಕೊಳ್ಳುವಂಥದ್ದು ಸಹಜ. ಆದರೆ ನಾನು ಹೇಳುವಂಥದ್ದು, ನಾನು ಅಂಥ ವಿಚಾರ ವ್ಯಕ್ತಪಡಿಸಿದ್ರು ಕೂಡ ಅದನ್ನು ಏನು ಸಾರ್ವಜನಿಕವಾಗಿ ಮಾಧ್ಯಮದವರು ಮುದ್ರಣೆ ಅಥವಾ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕಡಿವಾಣ ಹಾಕುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಇದನ್ನು ದಯವಿಟ್ಟು ನಾನು ಹೇಳುವಂಥದ್ದು, ದೇಶದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಯಾರಕ್ಕಿಂತನೂ ದೊಡ್ಡವನಲ್ಲ. ಅದನ್ನು ಕಡಿವಾಣ ಹಾಕುವಂಥದ್ದು ನಿಮ್ಮ ಮೂಲಕ ಆಗದಂತಹ ಸಂದರ್ಭದಲ್ಲಿ ಮಾತಾಡುವಂಥವ್ರು ಮುಂದಿನ ದಿನಗಳಲ್ಲಿ ಅದು ನಿಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಉದಯಗಿರಿ ಠಾಣೆಯನ್ನು ವಿಭಜಿಸಿ 2 ಠಾಣೆಗಳನ್ನ ಮಾಡಬೇಕು ಅಂತದ್ದು ನಾವು ಏನು ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಬ್ಬರು ಅವರ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಕಾನೂನು ರೀತಿಯಲ್ಲಿ ಅದಕ್ಕೆ ಒಂದು ಮಾನ್ಯತೆ ಪಡಿಬೇಕಾದ್ರೆ ಅದು ಆರ್ಥಿಕ ಇಲಾಖೆಗೆ ಕಳಿಸಿತ್ತು. ಅಲ್ಲಿಂದ ಇವತ್ತು ಡೆಪ್ಟಿ ಸೆಕ್ರೆಟರಿಗೆ ಆ ಕಡತ ಬಂದಿದೆ. ನಾಳಿದ್ರಲ್ಲಿ ಅದು
ಕಾರ್ಯದರ್ಶಿಗಳು ಬರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು 24ನೇ ತಾರೀಕು ಮೈಸೂರು ಬರ್ತಾ ಇದ್ದಾರೆ. ಅವರ ಗಮನ ಹರಿಸಿ ಅದನ್ನು ಶೀಘ್ರದಲ್ಲೇ ಮುಂದಿನ ತಿಂಗಳಿಂದ ಅದು ಪ್ರಾರಂಭ ಆಗುವಂಥದ್ದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಕೆಲವು ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ಅದು ಸ್ವಲ್ಪ ಆಂಟಿನಾ ಸರಿ ಮಾಡಿ. ಈಗ ಬರ್ತಾ ಇದೆಯಾ ನೋಡಿ, ಅದನ್ನೇ ನಾನು ಹೇಳ್ತಾ ಇದ್ದಿದ್ದು. ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಎಕ್ಸ್ಪೆರಿಮೆಂಟ್ ಆಗಿದೆ. ಹಾಗಾಗಿ ಏನಾಗಿದೆ, ಬೆಂಗಳೂರು ಮಹಾನಗರ ಪಾಲಿಕೆನ 5 ನಗರ ಪಾಲಿಕೆಗಳಾಗಿ ಪರಿವರ್ತಿಸಿದ್ದಾರೆ. ಮೈಸೂರು ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ, ಬೆಳವಣಿಗೆ ಎಲ್ಲ ದಿಕ್ಕಿನಲ್ಲೂ ನಡೀತಾ ಇದೆ. ಮೈಸೂರು ನಗರ ಪ್ರಾಧಿಕಾರದ ಕಾರ್ಯವ್ಯಾಪ್ತಿ ಸಂಪೂರ್ಣವಾಗಿ ಮುಗಿದೋಗಿದೆ. ಅದರ ವಿಸ್ತರಣೆ ಮಾಡ್ತಾರೋ, ನಗರ ಪಾಲಿಕೆ ವಿಸ್ತರಣೆ ಮಾಡಿ ಏನು ತೀರ್ಮಾನಗಳು ತಗೋತಾರೋ, ಮೈಸೂರಿಗೆ ನಮ್ಮ ಒಂದು ಕನಸಿರುವಂಥದ್ದು, ನಮಗೂ ಮೆಟ್ರೋ ಆಗಬೇಕು, 4 ದಿಕ್ಕಿನಲ್ಲಿ ನಮಗೂ ಮಾರುಕಟ್ಟೆಗಳಾಗಬೇಕು, 4 ದಿಕ್ಕಿನಲ್ಲಿ ನಮಗೂ ಆಸ್ಪತ್ರೆಗಳ ವ್ಯವಸ್ಥೆ ಆಗಬೇಕು, ಕ್ರೀಡಾಂಗಣಗಳಾಗಬೇಕು, ನಾಗರಿಕ ಸೌಕರ್ಯಗಳು ನಾವು ಹೆಚ್ಚಬೇಕು, ಉದ್ಯಾನವನಗಳಿಗೆ ನಾವು ಏನು ಒಂದು ಬಫರ್ ಝೋನ್ ಅಂತ ಇಟ್ಕೊಂಡು ನಮಗೆ ವರದಾನವಾಗಿ ಬಂದಿರುವಂಥ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಆಗಬೇಕು. ಈ ಎಲ್ಲವೂ ನಾವು ಚಿಂತನೆ ಏನು ಮಾಡ್ತಾಯಿದ್ದೀವಿ, ಚರ್ಚೆಗಂತ ಬಂದಂತಹ ಸಂದರ್ಭದಲ್ಲಿ ನಮ್ಮ ಬಿಚ್ ಮನಸ್ಸಿಂದ ಸಲಹೆಗಳನ್ನ ಕೊಡೋಕ್ಕೆ ನಾವು ಮುಂದಾಗ್ತೀವಿ. ಹಾಂ, ಇಲ್ಲ ನೋಡಿ, ನಾನು ಹೇಳುವಂಥದ್ದು ಅಂತಿಮ ತೀರ್ಮಾನ ಏನು ಬರುತ್ತೆ ಅದನ್ನು ಸ್ವೀಕರಿಸಲ್ಲ. ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಂತಹ 98 ಸೀಟ್ಗಳಿಗೆ 195 ಮಾಡಿದ್ರು. ಅದಾದಮೇಲೆ 276 ಮಾಡಿದ್ರು. ಪರ ವಿರುದ್ಧ ನೋಡಿ, ಒಂದು ದೇಶದ ಭದ್ರತೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಏನು ಸೂಕ್ತವಾದಂತಹ ಕ್ರಮ ತಗೋಬೇಕು ಅನ್ನೋದನ್ನು ದೇಶದ ಉನ್ನತ ಅಧಿಕಾರದಲ್ಲಿರುವಂಥವ್ರು ಏನು ತಗೋತಾರೆ, ನಾವು ಪಕ್ಷಾತೀತವಾಗಿ ಸಂಪೂರ್ಣವಾದಂಥ ಬೆಂಬಲ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದ್ದೇವೆ. ಈಗಲೂ ಅವರ ಜೊತೆ ನಿಲ್ಲಕ್ಕೆ ನಾವು ತಯಾರಾಗಿದ್ದೇವೆ. ತೀರ್ಮಾನ ತಗೊಳ್ಳುವಂಥದ್ದು ನಾವು ಬೇಷರತ್ತಾಗಿ ಏನು ಬೆಂಬಲ ಕೊಟ್ಟಿದ್ದೇವೆ, ನೀವು ತಗೊಳ್ಳುವಂಥ ತೀರ್ಮಾನ ತಿಳಿಸ್ಬಿಟ್ಟಾದರೂ ತಗೊಂಡ್ರೆ ಅದಕ್ಕೆ ನಮಗೂ ಮಾನ್ಯತೆ ಸಿಕ್ಕುತ್ತೆ. ಇದರಿಂದ ದೇಶದ ಏಕತೆಗಾಗಿ ಎಲ್ಲೂ ಧಕ್ಕೆ ಬರುವಂತಹ ತೀರ್ಮಾನಗಳು ತಗೋಬಾರ್ದು ಅನ್ನೋ ಮನವಿ ಕೂಡ ಮಾಡ್ತೇನೆ.